ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರ ರಕ್ಷಣೆಯು ಉಚಿತವಾದದ್ದು. ಅದಕ್ಕೆ ಆಧಾರ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ, ಕ್ರಿಸ್ತೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು. ಈ ಲೋಕದಲ್ಲಿ ಮನುಷ್ಯನು ಬಹು ಸಾರಿ ಸರಳವಾದ ವಿಷಯಗಳನ್ನು ಬಿಟ್ಟು ಕಷ್ಟವಾದ ಮಾರ್ಗಗಳನ್ನು ಹುಡುಕುತ್ತಾನೆ. ಆದರೆ ದೇವರು ನಮಗೆ ನೀಡಿದ ಮೋಕ್ಷ ರಕ್ಷಣೆಯ ಮಾರ್ಗವು ಅತ್ಯಂತ ಸರಳವೂ ಉಚಿತವೂ ಆಗಿದೆ. ಸತ್ಯವೇದ ತಿಳಿಸ್ತದೆ, ನಾವು ನಮ್ಮ ಕಾರ್ಯಗಳಿಂದಲ್ಲ, ದೇವರ ಕೃಪೆಯಿಂದಲೇ ನಾವು ರಕ್ಷಿಸಲ್ಪಟ್ಟಿದ್ದೇವಂತೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ, ಅವರನ್ನು ನಂಬುವುದರ ಮೂಲಕ ನಾವು ನೀತಿವಂತರಾಗುತ್ತೇವೆ. ಒಂದು ನಡೆದ ಘಟನೆಯನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆಯಾದ ನಾಸಾ ವಿಜ್ಞಾನಿಗಳು ಒಂದು ಸಮಸ್ಯೆಯನ್ನು ಎದುರಿಸಿದರು. ಗುರುತ್ವಾಕರ್ಷಣೆ ಇಲ್ಲದ ಬಾಹ್ಯಾಕಾಶದಲ್ಲಿ ಪೆನ್ನು ಅದು ಬರೆಯೋದಿಲ್ಲ. ಅದನ್ನು ಹೇಗಾದರೂ ಆ ಪ್ರಾಬ್ಲಮ್ನ ಕಂಡುಹಿಡಿಯಬೇಕೆಂಬುದಾಗಿ ಬಹಳ ವರ್ಷ ಸಂಶೋಧನೆ ಮಾಡಿ, ಬಹಳ ಹಣ ಖರ್ಚು ಮಾಡಿ ಬರೆಯುವಂಥ ಒಂದು ವಿಶೇಷವಾದ ಪೆನ್ನನ್ನು ಅಭಿವೃದ್ಧಿಪಡಿಸಲು ಪ್ರಯತ್ನ ಪಟ್ಟರು. ಆದರೆ ಈ ರಷ್ಯಾದ ವಿಜ್ಞಾನಿಗಳು ಏನು ಮಾಡಿದ್ರು ಗೊತ್ತಾ? ಪೆನ್ನು ಬದಲಿಗೆ ಅವರು ಸರಳವಾಗಿ ಪೆನ್ಸಿಲನ್ನು ಬಳಸಿದರು. ನೋಡ್ರಿ, ಕೆಲವೊಮ್ಮೆ ಸಮಸ್ಯೆಗೆ ಪರಿಹಾರ ಬಹಳ ಸರಳವಾಗಿರುತ್ತೆ. ಆ ಪೆನ್ನು ಬರೆಯುವಂಥದ್ದನ್ನು ಕಂಡುಹಿಡಿಯಬೇಕಂತೇಳಿ ಎಷ್ಟೋ ಕೋಟಿ ಖರ್ಚು ಮಾಡಿದ್ರಂತೆ. ರಷ್ಯಾದ ವಿಜ್ಞಾನಿಗಳು ಪೆನ್ಸಿಲ್ ತಗೊಂಡು ಬರೆದಾಗ ಬರೀತಂತೆ. ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಕೂಡ ಸಮಸ್ಯೆಗಳು ಬಂದಾಗ ಪರಿಹಾರ ಅದು ಸರಳವಾಗಿರುತ್ತದೆ. ಆದರೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸರಳವಾದ ಕಾರ್ಯವನ್ನು ಗಮನಿಸುವುದಿಲ್ಲ. ನೋಡ್ರಿ, ಮನುಷ್ಯನ ಜೀವನ ಹಾಗೆ. ಅವನು ಪಾಪ ಮಾಡಿ ದೇವರಿಂದ ದೂರ ಹೋಗಿ ಪಾಪದ ಬಂಧನದಲ್ಲಿ ಸಿಕ್ಕಿಕೊಂಡಿದ್ದಾನೆ. ಇವತ್ತು ಮುಕ್ತಿಗಾಗಿ, ಮೋಕ್ಷಕ್ಕಾಗಿ, ರಕ್ಷಣೆಗಾಗಿ ಮನುಷ್ಯನು ಇವತ್ತು ಅನೇಕ ಕಾರ್ಯಗಳನ್ನು ಮಾಡ್ತಾನೆ, ಹಣ ಖರ್ಚು ಮಾಡ್ತಾನೆ, ಅನೇಕ ಪುಣ್ಯ ಸ್ಥಳಗಳಿಗೆ ಹೋಗುತ್ತಾನೆ. ಆದರೆ ದೇವರು ಆಲ್ರೆಡಿ ನಾವು ಮೋಕ್ಷಕ್ಕೆ ಹೋಗುವುದಕ್ಕೆ ಒಂದು ಸರಳ ಮಾರ್ಗವನ್ನು ಸಿದ್ಧ ಮಾಡಿದ್ದಾರೆ. ಏನು? ಶಿಲುಬೆಯ ಮೇಲೆ ಯೇಸು ಸ್ವಾಮಿ ನಮಗೋಸ್ಕರ ಜೀವವನ್ನು ಕೊಟ್ಟು ರಕ್ತವನ್ನು ಸುರಿಸಿದ್ದಾರೆ. ಈಗ ಅದನ್ನು ನಾವು ನಂಬುವುದಾದರೆ, ನಂಬಿಕೆ ಇಟ್ಟು ಯೇಸುವನ್ನು ಸ್ವೀಕರಿಸುವುದಾದರೆ ಪರಲೋಕದ ಮೋಕ್ಷವನ್ನು ನಾವು ಪಡೆಯುತ್ತೇವೆ. ಯೇಸುವಿನ ಮೇಲೆ ನಂಬಿಕೆ ಇಟ್ಟು, ಯೇಸುವೇ ನನ್ನ ಪಾಪಗಳನ್ನು ಕ್ಷಮಿಸು ಎಂಬುದಾಗಿ ಮನಸ್ಸಿನಿಂದ ಪ್ರಾರ್ಥಿಸಿ, ನನ್ನ ಹೃದಯದಲ್ಲಿ ಬಂದರೆ ನೀವು ನನಗೋಸ್ಕರ ಈ ಲೋಕದಲ್ಲಿ ನಮ್ಮ ಪಾಪಗಳನ್ನು ನಿವಾರಿಸುವುದಕ್ಕೋಸ್ಕರವಾಗಿ ಬಂದಿದ್ದೀರೆಂಬುದಾಗಿ ನಂಬುತ್ತೀವಿ ಅಂತ ಹೇಳಿದ್ರೆ ನಮಗೆ ರಕ್ಷಣೆ ಸಿಗುತ್ತಂತೆ, ಮೋಕ್ಷ ಸಿಗುತ್ತಂತೆ. ಆದರೆ ನಾವು ಅದನ್ನೆಲ್ಲ ಹೇಳಿದ್ರು ಅದೆಲ್ಲ ಬೇಡ ಪಾಸ್ಟರ್, ಅದು ಭಾಳ ಸರಳ ಇದೆ, ಸ್ವಲ್ಪ ಕಠಿಣವಾದದ್ದು ಮಾಡಬೇಕು. ಯಾರಾದರೂ 1,00,000 ಕೊಟ್ಟರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ರೆ ಅದು ಕೊಡಲಿಕ್ಕೆ ರೆಡಿ ಇದ್ದೀವಿ ಪಾಸ್ಟರ್. ಒಂದು 7 ಪಟ್ಟಣ ಸುತ್ತಿ ಬರ ಅಂತ ಹೇಳಿದ್ರೆ 7 ಪಟ್ಟಣ ಸುತ್ತಿ ಬರಲಿಕ್ಕೆ ರೆಡಿ ಇದ್ದೀವಿ ಪಾಸ್ಟರ್. ಒಂದು 7 ಬೆಟ್ಟ ಸುತ್ತಿ ಬರಲಿಕ್ಕೆ ಹೇಳಿದ್ರೆ ಬೆಟ್ಟ ಸುತ್ತಿ ಬರಲಿಕ್ಕೆ ರೆಡಿಯಾಗಿದ್ದೇವೆ. ಆದರೆ ಯೇಸುವನ್ನು ನಂಬ್ರಿ, ಯೇಸುವನ್ನು ಸ್ವೀಕರಿಸ್ರಿ, ಯೇಸು ಸ್ವಾಮಿಯೇ ಪಾಪಕ್ಕೆ ಪರಿಹಾರ ಕೊಡ್ತಾರೆ ಅಂತ ಹೇಳಿದ್ರೆ ಕೆಲವರಿಗೆ ಅಷ್ಟು ಸರಳನ, ಅಷ್ಟು ಸುಲಭನ ಅಂಥೇಳಿ ಅದನ್ನು ಮಾಡೋದೇ ಇಲ್ಲ. ಆದರೆ ಬೈಬಲ್ ಹೇಳುತ್ತದೆ, ಯೇಸು ಸ್ವಾಮಿ ಕೊಡುವಂಥ ರಕ್ಷಣೆ ಅದು ಉಚಿತವಾದದ್ದು, ಅವರ ಕೃಪೆಯಿಂದ ಮಾತ್ರ ನಮಗೆ ಸಿಗುವಂಥದ್ದಾಗಿದೆ. ನೋಡ್ರಿ, ನಾವು ಸತ್ಯವೇದದಲ್ಲಿ ಕೂಡ 12 ವರ್ಷಗಳಿಂದ ರಕ್ತಸ್ರಾವದಿಂದ ಬಳಲುತ್ತಾ ಇದ್ದಂಥ ಒಬ್ಬ ಮಹಿಳೆ ಇದ್ದಳು. ಅವಳು ತನ್ನ ಎಲ್ಲ ಸಂಪತ್ತನ್ನು ವೈದ್ಯರಿಗೆ ಖರ್ಚು ಮಾಡದಂತೆ, ಆಸ್ಪತ್ರೆಗೆ ಖರ್ಚು ಮಾಡದಂತೆ ಗುಣವಾಗಲಿಲ್ಲಂತೆ. ಆದರೆ ಅವಳು ಯೇಸುವಿನ ಸುದ್ದಿ ಕೇಳಿದಳು. ಏಸಪ್ಪ ಸೌಖ್ಯ ಕೊಡ್ತಾರೆ. ಇವಳು ಏನು ಮಾಡಿದ್ಲು? ನಾನು ಹೋಗಿ ಏಸಪ್ಪನ ಬಟ್ಟೆ ಮುಟ್ತೇನೆ. ಎಷ್ಟೆಷ್ಟೋ ದೊಡ್ಡ ಆಸ್ಪತ್ರೆಗೆ ಹೋಗಿ ದೊಡ್ಡ ಡಾಕ್ಟ್ರನ್ನು ನೋಡಿ ಗುಣವಾಗದೇ ಇರೋದು, ಯೇಸು ಸ್ವಾಮಿ ಬಟ್ಟೆ ಮುಟ್ಟಿದ್ರೆ ಸೌಖ್ಯವಾಗತ್ತಾ? ಅವಳಿಗೆ ನಂಬಿಕೆ ಇತ್ತು. ಅವಳು ಹೋಗಿ ಬಟ್ಟೆ ಮುಟ್ತಾಳೆ. 12 ವರ್ಷದಿಂದ ಅವಳನ್ನ ಕಾಡಿಸಿದ, ಪೀಡಿಸಿದ ಸಕಲ ರೋಗದಿಂದ ಕ್ಷಣ ಮಾತ್ರದಲ್ಲಿ ಸೌಖ್ಯ ಹೊಂದಿಕೊಂಡಳು. ಯೇಸುವಿನ ನಾಮದಲ್ಲಿ ಶಕ್ತಿ
ಶಕ್ತಿಯುತವಾದ ಅದ್ಭುತಗಳು ನಡೆಯುತ್ತದೆ. ಇವತ್ತು ನೀವು ಏನು ನಂಬ್ತೀರೋ, ನೀವು ನಂಬುವಂತೆ ದೇವರು ನಿಮಗೆ ಒಂದು ಅದ್ಭುತವನ್ನು ಮಾಡುತ್ತಾರೆ. ಪ್ರೀತಿಯುಳ್ಳ ದೇವಜನರೇ, ಅಥವಾ ಈ ವಿಡಿಯೋನ ವಾಚ್ ಮಾಡ್ತಾ ಇರುವಂಥ ನಿಮಗೆ ನಾನು ಹೇಳುವಂಥದ್ದು, ನಾವು ಕೂಡ ಕೆಲವೊಮ್ಮೆ ಸಮಸ್ಯೆಗಳನ್ನು, ಪರಿಹಾರವನ್ನು ಕಷ್ಟಕರವಾದ ಮಾರ್ಗದಲ್ಲಿ ಹುಡುಕುತ್ತಿದ್ದೇವೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಾನು ಸರಳ ಮಾರ್ಗ ಇಟ್ಟಿದ್ದೇನೆ, ಸುಲಭ ಮಾರ್ಗ ಇಟ್ಟಿದ್ದೇನೆ. ಇವತ್ತು ಯೇಸುವಿನ ಮೇಲೆ ನಂಬಿಕೆ ಇಡ್ರಿ, ಅವರ ಬಳಿಗೆ ಬನ್ನಿರಿ, ನಿಮ್ಮ ಹೃದಯವನ್ನು ಅವರಿಗೆ ಕೊಡ್ರಿ. ಯೇಸುವೇ ನನ್ನ ಹೃದಯದಲ್ಲಿ ಬಾ ಎಂಬುದಾಗಿ ಕರೆಯಿರಿ. ಯೇಸು ಸ್ವಾಮಿಯವರು ನಿಮಗೆ ಉಚಿತ ಪಾಪ ಕ್ಷಮೆಯನ್ನು, ಉಚಿತವಾದ ಶಾಂತಿಯನ್ನು, ಸ್ತೋತ್ರ, ಒಳ್ಳೆಯ ಆರೋಗ್ಯವನ್ನು, ಬಲವನ್ನು ಕೊಡ್ತಾರೆ. ಅದ್ಭುತವಾಗಿ ನಿಮ್ಮನ್ನು ನಡೆಸ್ತಾರೆ. ಹಾಗಾದರೆ ಸರಳವಾದದ್ದನ್ನು ನಂಬ್ರಿ, ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಮಗೋಸ್ಕರ ಆಲ್ರೆಡಿ ಎಲ್ಲ ಸಮಸ್ಯೆಗಳಿಗೂ ದೇವರೇ ಒಂದು ಪರಿಹಾರವನ್ನು ನೀವು ಇಟ್ಟಿದ್ದೀರ. ವಿಶೇಷವಾಗಿ ಮೋಕ್ಷ, ಒಂದು ರಕ್ಷಣೆಯ ಮಾರ್ಗಕ್ಕೆ ದೇವರೇ ನೀವೇ ಲೋಕಕ್ಕೆ ಬಂದು ನಿಮ್ಮ ರಕ್ತವನ್ನು ಸುರಿಸಿದ್ದೀರ. ಅದನ್ನು ನಂಬಿ ನಾವು ಮೋಕ್ಷವನ್ನು, ರಕ್ಷಣೆಯನ್ನು ಹೊಂದುವಂತೆ ಸಹಾಯ ಮಾಡಿರಿ. ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಕಷ್ಟಕರವಾದ ಸಮಸ್ಯೆಗಳು ಇರುವಾಗ ಸ್ವಾಮಿ, ಅದಕ್ಕೆ ನೀವು ಸುಲಭವಾದ ಮಾರ್ಗವನ್ನು ಇಟ್ಟಿದ್ದೀರ. ಅದನ್ನು ಕಂಡುಕೊಳ್ಳುವಂತೆ ಸಹಾಯ ಮಾಡಿರಿ. ಅದ್ಭುತ ನಡೆಯಲಿ ಸ್ವಾಮಿ. ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಾಗಾದರೆ ದೇವರ ರಕ್ಷಣೆ ಉಚಿತವಾದದ್ದು, ಅದನ್ನು ನಂಬಿ ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಬಹಳವಾಗಿ ಪ್ರೀತಿಸ್ತಾರೆ. ನೀವು ಹಾದು ಹೋಗುವ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ದೇವರು ಸರಳವಾದಂಥ ಪರಿಹಾರವನ್ನು ಇಟ್ಟಿದ್ದಾರೆ. ದೇವರನ್ನ ನಂಬ್ರಿ, ಪ್ರಾರ್ಥಿಸ್ರಿ, ಅದ್ಭುತ ನಿಮ್ಮದಾಗುವುದು. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.